ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಮಾಧ್ಯಮದ ಮುಖಾಂತರ ತಾವೆಲ್ಲ ನೋಡಿದ್ರಿ, ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಯುವಕರಾಗಿರುತ್ತ ದೀಪು ಅಂತ ಅನ್ನೋರನ್ನ ಅಲ್ಲಿಯ ಜಿಹಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅರೆಬತ್ತಲೆ ಮಾಡಿ ಅವರನ್ನ ನೇಣಿಗಟ್ಟು ಕೆಲಸನ ಮಾಡ್ತಾರೆ. ಅದನ್ನ ನಾವು ವಿರೋಧಿಸ್ತೇವೆ, ಖಂಡಿಸ್ತೇವೆ. ಬಾಂಗ್ಲಾದೇಶ್ ಹುಟ್ಟಿದ್ದು ನಮ್ಮ ಭಾರತ ದೇಶದಿಂದಲೇ ಅಂತ ಅನ್ನೋದನ್ನ ನೆನಪಿಟ್ಕೋಬೇಕು. ಅದು ತಿಂದು ಬದುಕ್ತಾ ಇರೋ ಅನ್ನ ಕೂಡ ನಮ್ಮ ಭಾರತ ದೇಶದಂತನ್ನೋದನ್ನ ನೆನಪಿಟ್ಕೋಬೇಕು. ಹೀಗಾಗಿ ಇವತ್ತಿನ ದಿವಸ ನಾವು ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂತೇವೆ. ಯಾರು ಬಾಂಗ್ಲಾ ಮತ್ತೆ ಪಾಕಿಸ್ತಾನದಿಂದ ಬಂದಿರಂತ ಜಿಹಾದಿಗಳನ್ನ ಆದಷ್ಟು ಬೇಗನೆ ಒದ್ದು ಇಲ್ಲಿ ಓಡಿಸ್ಬೇಕು ಅಂತ ಮಾತನ್ನು ಹೇಳ್ತಾ ಆ ಒಂದು ವಿಷಯವನ್ನ ಇಟ್ಕೊಂಡು ನಾವು ಕಲಬುರಗಿಯಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ದೇವೆ. ಆ ಪ್ರೊಟೆಸ್ಟ್ಗೆ ಸಹಕರಿಸಿದಂತ ಎಲ್ಲ ಹಿಂದೂ ಯುವಕರಿಗೂ ನಾನು ಅಭಿನಂದನೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಸಲ್ಲಿಸ್ತೇನೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಮಾಧ್ಯಮದ ಮುಖಾಂತರ ತಾವೆಲ್ಲ ನೋಡಿದ್ರಿ, ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಯುವಕರಾಗಿರುತ್ತ ದೀಪು ಅಂತ ಅನ್ನೋರನ್ನ ಅಲ್ಲಿಯ ಜಿಹಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅರೆಬತ್ತಲೆ ಮಾಡಿ ಅವರನ್ನ ನೇಣಿಗಟ್ಟು ಕೆಲಸನ ಮಾಡ್ತಾರೆ. ಅದನ್ನ ನಾವು ವಿರೋಧಿಸ್ತೇವೆ, ಖಂಡಿಸ್ತೇವೆ. ಬಾಂಗ್ಲಾದೇಶ್ ಹುಟ್ಟಿದ್ದು ನಮ್ಮ ಭಾರತ ದೇಶದಿಂದಲೇ ಅಂತ ಅನ್ನೋದನ್ನ ನೆನಪಿಟ್ಕೋಬೇಕು. ಅದು ತಿಂದು ಬದುಕ್ತಾ ಇರೋ ಅನ್ನ ಕೂಡ ನಮ್ಮ ಭಾರತ ದೇಶದಂತನ್ನೋದನ್ನ ನೆನಪಿಟ್ಕೋಬೇಕು. ಹೀಗಾಗಿ ಇವತ್ತಿನ ದಿವಸ ನಾವು ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂತೇವೆ. ಯಾರು ಬಾಂಗ್ಲಾ ಮತ್ತೆ ಪಾಕಿಸ್ತಾನದಿಂದ ಬಂದಿರಂತ ಜಿಹಾದಿಗಳನ್ನ ಆದಷ್ಟು ಬೇಗನೆ ಒದ್ದು ಇಲ್ಲಿ ಓಡಿಸ್ಬೇಕು ಅಂತ ಮಾತನ್ನು ಹೇಳ್ತಾ ಆ ಒಂದು ವಿಷಯವನ್ನ ಇಟ್ಕೊಂಡು ನಾವು ಕಲಬುರಗಿಯಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ದೇವೆ. ಆ ಪ್ರೊಟೆಸ್ಟ್ಗೆ ಸಹಕರಿಸಿದಂತ ಎಲ್ಲ ಹಿಂದೂ ಯುವಕರಿಗೂ ನಾನು ಅಭಿನಂದನೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಸಲ್ಲಿಸ್ತೇನೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಮಾಧ್ಯಮದ ಮುಖಾಂತರ ತಾವೆಲ್ಲ ನೋಡಿದ್ರಿ, ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಯುವಕರಾಗಿರುತ್ತ ದೀಪು ಅಂತ ಅನ್ನೋರನ್ನ ಅಲ್ಲಿಯ ಜಿಹಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅರೆಬತ್ತಲೆ ಮಾಡಿ ಅವರನ್ನ ನೇಣಿಗಟ್ಟು ಕೆಲಸನ ಮಾಡ್ತಾರೆ. ಅದನ್ನ ನಾವು ವಿರೋಧಿಸ್ತೇವೆ, ಖಂಡಿಸ್ತೇವೆ. ಬಾಂಗ್ಲಾದೇಶ್ ಹುಟ್ಟಿದ್ದು ನಮ್ಮ ಭಾರತ ದೇಶದಿಂದಲೇ ಅಂತ ಅನ್ನೋದನ್ನ ನೆನಪಿಟ್ಕೋಬೇಕು. ಅದು ತಿಂದು ಬದುಕ್ತಾ ಇರೋ ಅನ್ನ ಕೂಡ ನಮ್ಮ ಭಾರತ ದೇಶದಂತನ್ನೋದನ್ನ ನೆನಪಿಟ್ಕೋಬೇಕು. ಹೀಗಾಗಿ ಇವತ್ತಿನ ದಿವಸ ನಾವು ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂತೇವೆ. ಯಾರು ಬಾಂಗ್ಲಾ ಮತ್ತೆ ಪಾಕಿಸ್ತಾನದಿಂದ ಬಂದಿರಂತ ಜಿಹಾದಿಗಳನ್ನ ಆದಷ್ಟು ಬೇಗನೆ ಒದ್ದು ಇಲ್ಲಿ ಓಡಿಸ್ಬೇಕು ಅಂತ ಮಾತನ್ನು ಹೇಳ್ತಾ ಆ ಒಂದು ವಿಷಯವನ್ನ ಇಟ್ಕೊಂಡು ನಾವು ಕಲಬುರಗಿಯಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ದೇವೆ. ಆ ಪ್ರೊಟೆಸ್ಟ್ಗೆ ಸಹಕರಿಸಿದಂತ ಎಲ್ಲ ಹಿಂದೂ ಯುವಕರಿಗೂ ನಾನು ಅಭಿನಂದನೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಸಲ್ಲಿಸ್ತೇನೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಮಾಧ್ಯಮದ ಮುಖಾಂತರ ತಾವೆಲ್ಲ ನೋಡಿದ್ರಿ, ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಯುವಕರಾಗಿರುತ್ತ ದೀಪು ಅಂತ ಅನ್ನೋರನ್ನ ಅಲ್ಲಿಯ ಜಿಹಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅರೆಬತ್ತಲೆ ಮಾಡಿ ಅವರನ್ನ ನೇಣಿಗಟ್ಟು ಕೆಲಸನ ಮಾಡ್ತಾರೆ. ಅದನ್ನ ನಾವು ವಿರೋಧಿಸ್ತೇವೆ, ಖಂಡಿಸ್ತೇವೆ. ಬಾಂಗ್ಲಾದೇಶ್ ಹುಟ್ಟಿದ್ದು ನಮ್ಮ ಭಾರತ ದೇಶದಿಂದಲೇ ಅಂತ ಅನ್ನೋದನ್ನ ನೆನಪಿಟ್ಕೋಬೇಕು. ಅದು ತಿಂದು ಬದುಕ್ತಾ ಇರೋ ಅನ್ನ ಕೂಡ ನಮ್ಮ ಭಾರತ ದೇಶದಂತನ್ನೋದನ್ನ ನೆನಪಿಟ್ಕೋಬೇಕು. ಹೀಗಾಗಿ ಇವತ್ತಿನ ದಿವಸ ನಾವು ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂತೇವೆ. ಯಾರು ಬಾಂಗ್ಲಾ ಮತ್ತೆ ಪಾಕಿಸ್ತಾನದಿಂದ ಬಂದಿರಂತ ಜಿಹಾದಿಗಳನ್ನ ಆದಷ್ಟು ಬೇಗನೆ ಒದ್ದು ಇಲ್ಲಿ ಓಡಿಸ್ಬೇಕು ಅಂತ ಮಾತನ್ನು ಹೇಳ್ತಾ ಆ ಒಂದು ವಿಷಯವನ್ನ ಇಟ್ಕೊಂಡು ನಾವು ಕಲಬುರಗಿಯಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ದೇವೆ. ಆ ಪ್ರೊಟೆಸ್ಟ್ಗೆ ಸಹಕರಿಸಿದಂತ ಎಲ್ಲ ಹಿಂದೂ ಯುವಕರಿಗೂ ನಾನು ಅಭಿನಂದನೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಸಲ್ಲಿಸ್ತೇನೆ.